ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವೀಕೆಂಡಲ್ಲಿ ನಾವು ಹೊರಡಿರೋಂಥ ಪ್ಲೇಸು ಗ್ಲೋಬಲ್ ವಿಲೇಜ್ ಅಂತ. ಈ ಗ್ಲೋಬಲ್ ವಿಲೇಜ್ ಸುಮಾರು 45 ಕಿಲೋಮೀಟರ್ ದೂರದಲ್ಲಿದೆ ಶಾರ್ಜಾದಿಂದ. ಈ ಗ್ಲೋಬಲ್ ವಿಲೇಜ್ ಸ್ಟಾರ್ಟ್ ಆಗಿರೋದು 1997ಅಲ್ಲಿ. ಪ್ಲೇಸ್ ಬಂದುಬಿಟ್ಟು ವರ್ಷಕ್ಕೆ ಸುಮಾರು 7 ತಿಂಗಳುಗಳು ಮಾತ್ರ ಓಪನ್ ಇರುತ್ತೆ, ಅಂದರೆ ವಿಂಟರಲ್ಲಿ ಮಾತ್ರ, ಅಕ್ಟೋಬರಿಂದ ಏಪ್ರಿಲ್ವರೆಗೂ. ಒಂದು ದಿನಕ್ಕೆ ಸುಮಾರು 40,000ಕ್ಕೂ ಹೆಚ್ಚಾಗಿ ವಿಸಿಟರ್ಸ್ ಇಲ್ಲಿ ಬರ್ತಾರೆ. ನೋಡಿ, ಇದೇ ಎಂಟ್ರಿ. ನಾವಿವಾಗ ಗ್ಲೋಬಲ್ ವಿಲೇಜ್ ಎಂಟ್ರಿ ಹತ್ರ ಇದ್ದೀವಿ. ಸ್ವಲ್ಪ ಮುಂದಕ್ಕೆ ಹೋದರೆ ಟಿಕೆಟ್ ಕೌಂಟ್ರ್ ಇದೆ. ನೋಡಿ, ಎಂಟೈರ್ ಗ್ಲೋಬಲ್ ವಿಲೇಜನ್ನು ನಾವು ಇದರಿಂದ ನೋಡ್ಬೋದು. ನಾನಿವಾಗ ಜಾಯಿಂಟ್ ವೀಲಲ್ಲಿ ಕೂತಿದ್ದೀನಿ. ನೋಡಿ ಎಷ್ಟು ಚೆಂದ ಇದೆ ಪ್ಲೇಸ್. ಖಂಡಿತವಾಗ್ಲೂ ಒಂದು ದಿವಸ ಅಂತೂ ಸಾಕಾಗೋದಿಲ್ಲ ಈ ಜಾಗನ ನೋಡೋಕ್ಕೆ, ಅಷ್ಟು ದೊಡ್ಡದಿದೆ. ನೀವೇ ಲೆಕ್ಕ ಕೊಡಿ, ಸುಮಾರು 20,000 ಪಾರ್ಕಿಂಗ್ ಸ್ಲಾಟ್ಗಳಿದ್ದಾವೆ ಈ ಪ್ಲೇಸಲ್ಲಿ. ಸೊ ಎಷ್ಟು ದೊಡ್ಡದಿರ್ಬೋದು ನೀವೇ ಲೆಕ್ಕ ಕೊಡಿ. ಇದೊಂಥರ ಎಕ್ಸಿಬಿಷನ್ ಇದ್ದಾಗೆ. ಈಗ ನೋಡ್ತಾ ಇದ್ದೀರಲ್ಲ, ರೈಟ್ ಸೈಡಲ್ಲಿ ಹೋಗಿದ್ದು ಆ್ಯಕ್ಚುಲಿ ಅದು ಇಂಡಿಯನ್ ಪೆವಿಲಿಯನ್. ಇದೇ ರೀತಿ ತುಂಬ ದೇಶಗಳ ಒಂದು ಪೆವಿಲಿಯನ್ ಕೂಡ ಇಲ್ಲಿದೆ. ಮುಖ್ಯವಾಗಿ ಆಫ್ರಿಕನ್ ಕಂಟ್ರೀಸ್, ಮಿಡ್ಲ್ ಈಸ್ಟ್, ಯುರೋಪ್, ಏಷ್ಯಾ ಆ್ಯಂಡ್ ಸ್ವಲ್ಪ ಯುರೋಪ್ ಕಂಟ್ರೀಸ್ ಕೂಡ ಇದ್ದಾವೆ. ನೋಡಿ, ಇವಾಗ ನೋಡ್ತಿರೋದು ನಾವು ಯೆಮೆನ್ ದೇಶದ ಒಂದು ಪೆವಿಲಿಯನ್. ಏನೆಲ್ಲ ಅವರು ಇಟ್ಟಿದ್ದಾರೆ ಅಂತ ಎಲ್ಲ ಮಸಾಲ ಐಟಮ್ಸ್, ಇದು ಸ್ಪೈಸಸ್. ಇದೇ ರೀತಿ ಮುಂದಕ್ಕೆ ಹೋದರೆ ಅವರ ಟ್ರೆಡಿಷ್ನಲ್, ಅವರ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಆರ್ನಮೆಂಟ್ಸ್ ಆಗಿರ್ಬೋದು. ಇಲ್ಲಿ ನೋಡಿ, ಇವೆಲ್ಲ ಅವರ ಟ್ರೆಡಿಷ್ನಲ್ ಥಿಂಗ್ಸ್ ಮತ್ತು ಆರ್ನಮೆಂಟ್ಸ್ ಕೂಡ ಇಲ್ಲಿದ್ದಾವೆ. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಈ ಒಂದು ಜರ್ನಿ. ಬನ್ನಿ ಮುಂದಕ್ಕೆ ಹೋಗುವ. ಇಲ್ಲಿ ನೋಡಿ, ಜೇನುತುಪ್ಪ ಇಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ಟೇಸ್ಟ್ ಮಾಡಲಿಲ್ಲ, ಅಂದರೆ ಕೆಲವೊಂದು ಶಾಪ್ಗಳಲ್ಲಿ ಏನು ಜೇನುತುಪ್ಪ ಸಿಗ್ತಾ ಇದ್ದಾವೆ ಅವೆಲ್ಲ ಕಲಬೆರಕೆನೇ, ಅದರಲ್ಲಿ ಒರಿಜಿನಲ್ ಟೇಸ್ಟ್ ಇಲ್ಲ. ಮುಂದಿನ ಪೀಳಿಗೆಯವರಿಗೆ ಖಂಡಿತವಾಗ್ಲೂ ಜೇನುತುಪ್ಪ ಒರಿಜಿನಲ್ ಟೇಸ್ಟ್ ಸಿಗೋದು ತುಂಬ ಕಷ್ಟ ಇದೆ. ನಿಮ್ಮ ಅನಿಸಿಕೆ ಏನಂತ ತಿಳಿಸಿ ಕಮೆಂಟಲ್ಲಿ. ಇಲ್ಲಿ ಸಾಕಷ್ಟು ಫನ್ ಆ್ಯಕ್ಟಿವಿಟೀಸ್ ಜಾಸ್ತಿ ಇದ್ದಾವೆ. ಅದೇ ರೀತಿ ಫುಡ್ ಸ್ಟಾಲ್ ಕೂಡ ಹೌದು, ನೀವು ಮುಂದಕ್ಕೆ ವಿಡಿಯೋದಲ್ಲಿ ನೋಡ್ಬೋದು.
ಅದು ಆ್ಯಕ್ಚುಲಿ ಎಷ್ಟು ಸ್ಪೀಡಾಗಿ ತಿರುಗ್ತಾ ಇದೆ, ನಾನಂತೂ ಇದನ್ನು ಟ್ರೈ ಮಾಡಲಿಲ್ಲ. ಆದರೆ ಅದ್ರಲ್ಲಿ ಕೂತವರಿಗೆ ಬಾಯಿಗೆ ಬಂದಿರ್ಬೋದೇನೋ ತಿಂದಿದ್ದೆಲ್ಲ. ವೀಡಿಯೋದಲ್ಲಿ ನೋಡ್ಬೇಕಾದ್ರೆ ಸ್ವಲ್ಪ ಸ್ಲೋ ಇದೆ, ಬಟ್ ರಿಯಲಾಗಿ ನೋಡ್ಬೇಕಾದ್ರೆ ತುಂಬ ಫಾಸ್ಟಾಗಿ ತಿರುಗ್ತಾ ಇರ್ತದೆ. ಮುಂದಿನ ನಡೆ ಜಾಯಿಂಟ್ ವೀಲ್ ಅಂತ ನೋಡಿ, ಆಲ್ರೆಡಿ ಪಾಸ್ ತೊಗೊಂಡ್ಬಿಟ್ಟೆ. ಇದೆ ಆ ಜಾಯಿಂಟ್ ವೀಲ್ ಹೇಳಿದ್ನಲ್ಲ. ಸೊ ಅದರಲ್ಲಿ ಕೂತೆ ಈ ಒಂದು ಸೂಪರ್ ಆಗಿರೋ ವಿಜುವಲ್ಸ್ನ ನಾನು ರೆಕಾರ್ಡ್ ಮಾಡಿರೋದು. ವಿಷಯ ಏನಂದರೆ, ಆ ಕ್ಯಾಬಿನಲ್ಲಿ ವಿಂಡ್ ಸ್ಕ್ರೀನ್ ಆ್ಯಕ್ಚುಲಿ ಕ್ಲಿಯರ್ ಆಗಿರಲಿಲ್ಲ. ಸೊ ಅದರಿಂದನೇ ಸ್ವಲ್ಪ ಬ್ಲರ್ರಾಗಿ ಕಾಣಿಸ್ತಾ ಇದೆ. ಇದು ಬಂದುಬಿಟ್ಟು ಬೋಟ್ ಹೌಸ್. ಇದು ಆ ಲೈಟಿಂಗ್ಸೇ ಅಟ್ರಾಕ್ಷನ್ ಈ ಪ್ಲೇಸಿಗೆ. ಆ್ಯಕ್ಚುಲಿ ಆ ಡ್ರ್ಯಾಗನ್ನ ಆ ಲೈಟಿಂಗ್ಸ್ ನೀವು ನೋಡ್ಬೋದು. ಆ್ಯಕ್ಚುಲಿ ನಾನು ಈ ಪ್ಲೇಸಿಗೆ ಬಂದು ಆಲ್ರೆಡಿ 3 ಗಂಟೆ ಆಗಿಬಿಟ್ಟಿದೆ. ಸೊ ಇವಾಗ ಸಮಯ ಬಂದು 12:30. ಸೊ ಹೊರಡುವ ಸಮಯ 1 ಗಂಟೆಗೆ ಕ್ಲೋಸ್ ಆಗುತ್ತೆ. ಎಲ್ಲ ತುಂಬ ಚೆನ್ನಾಗಿತ್ತು. ನಿಮಗೆ ಎಲ್ಲಾದರೂ ಟೈಮ್ ಇದ್ದರೆ ಈ ಪ್ಲೇಸಿಗೆ ವಿಸಿಟ್ ಮಾಡಿ. ಸೊ ನಿಮಗೆಲ್ಲಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮರೀದೆ ಶೇರ್ ಮತ್ತು ಲೈಕ್ ಮಾಡಿ. ನಮಸ್ಕಾರ.